ವಾರ್ತಾ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಬೆಕ್ಕಿನಾಳ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಅನ್ನ ಕೊಟ್ಟ ರೈತ ಸಾವು ಕೊಟ್ಟ ಸರ್ಕಾರ ಎಂಬ ನಾಟಕವನ್ನು ಸಾದರಪಡಿಸಿದರು. ಈ ನಾಟಕದ ಸಮಾರಂಭದ ಉದ್ಘಾಟಕರಾಗಿ ಡಾಕ್ಟರ್ ಪ್ರಭುಗೌಡ ಪಾಟೀಲ್ ಲಿಂಗದಳ್ಳಿ, ಅಧ್ಯಕ್ಷತೆ ಶಾಸಕ ರಾಜುಗೌಡ ಪಾಟೀಲ್ ವಹಿಸಿದ್ದರು. ಸಮಾರಂಭದಲ್ಲಿ ಪಿಕೆಪಿಎಸ್ ಅಧ್ಯಕ್ಷ ಬಿಎನ್ ಪಾಟೀಲ್, ಡಾಕ್ಟರ್ ಪ್ರಭುಗೌಡ ಬಿರಾದಾರ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು, ಸಿದ್ದನಗೌಡ ಬಿರಾದಾರ್ ಅಧ್ಯಕ್ಷರು, ಕೌಟಿಲ್ಯ ಅಕಾಡೆಮಿ ಮಂಡ್ಯ, ಶರಣಪ್ಪ ಸಜ್ಜನ್, ಮಲ್ಲಿಕಾರ್ಜುನ್ ಮಠ ಮತ್ತು ಗುಂಡಕನಾಳ ಪೂಜ್ಯರು ಹಾಗೂ ದೇವರಾಜ್ ಶಿಕ್ಷಕರು ಉಪಸ್ಥಿತರಿದ್ದರು. ವರದಿ ಮಹಂತೇಶ್ ಕಾಂಬ್ಳೆ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ದಿವಸ ನಾವೆಲ್ಲ ನಮ್ಮ ಮೊಬೈಲು ಮತ್ತು ಬೇರೆ ಬೇರೆ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ನಾವು ಬ್ಯುಸಿ ಆಗಿರ್ಬೇಕಾದ್ರೆ ನಾಟಕ ನೋಡುವಂತಹ ಜನ ಕಡಿಮೆ ಆಗ್ತಿದ್ರು. ಆದ್ರೆ ಇವತ್ತು ಬೆಕ್ಕಿನಾಳ ಗ್ರಾಮಕ್ಕೆ ಬಂದು ನೋಡಿದ್ರೆ ಅಲ್ಲಿ T20 ವರ್ಲ್ಡ್ ಕಪ್ ನಡೆದ ಅಲ್ಲಿ ಯಾರು ಇಲ್ಲ ಅನ್ಸಾಕತ್ತೈತೆ. ಆದ್ರೆ ಬೆಕ್ಕಿನಾಳ ಗ್ರಾಮದಾಗ ಇಷ್ಟು ಜನ ಬಂದಿದ್ದಾರೆ ಅಂತಂದ್ರೆ ನಾಟಕ ಪ್ರಿಯರು ಎಲ್ಲಿದ್ದಾರೆ ಅಂತಂದ್ರೆ ಈ ಬೆಕ್ಕಿನಾಳ ಗ್ರಾಮದಲ್ಲಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ತಾವೆಲ್ಲ ತಮ್ಮ ಬಂಧು ಬಳಗ ಮಾಡಿರುವಂತ ಈ ನಾಟಕವನ್ನು ನೋಡ್ಲಿಕ್ಕೆ ಉತ್ಸಾಹದಿಂದ ಕೊಡ್ತಿದ್ರಿ. ಆ ನಾಟಕದಲ್ಲಿ ಬರುವಂತ ಒಳ್ಳೆಯ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಬದುಕೋಣ, ಮತ್ತು ಈ ನಾಡಿಗೆ ಮತ್ತು ಈ ಸಮಾಜಕ್ಕೆ ಒಳಿತನ್ನ ನಾವು ತರೋಣ ಅನ್ನೋ ಒಂದು ಮಾತನ್ನ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಎರಡು ಮಾತು ಡೈಲಾಗ್ ಹೇಳ್ತೇನೆ. ಕೆಂಗಣ್ಣಿನಿಂದ ಕೆಟ್ಟರಿಸಿ ನೋಡಿ ನನ್ನ ನೀನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿ ಇಲ್ಲ. ಪರಮ ಪ್ರತಿಮತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವನ್ನು ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲ ಹೊತ್ತಿದೆ. ಎತ್ತು ನಿನ್ನ ಗಾಂಡೀವ ಬೇಡು ಪರಶಿವನ ಕೊಟ್ಟ ನಿನ್ನ ಪಾಶುಪಶಾಸ್ತ್ರವನ್ನ. ಶಿವನನ್ನ ಗೆದ್ದ ನಿನ್ನ ಶಕ್ತಿ ನನಗೂ ಸ್ವಲ್ಪ ತಿಳಿಯಲಿ. ಶಿವನನ್ನ ಗೆದ್ದೇ ಎನ್ನುವ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಧನ್ಯವಾದಗಳು. ಅಂದು ನೀನು ಶೃಂಗಾರ ಮಾಡಿಕೊಂಡ ದೇವರ ಗುಡಿ ಎಂದು ಬಂದಾಗ ಅಂದೇ ನೋಡಿದೆ ನಿನ್ನ ರೂಪ ಲಾವಣ್ಯ. ಅಂದು ನಿನ್ನ ಪ್ರೇಮದ ಭಿಕ್ಷೆಗಾಗಿ ಆದರಿಯುತ್ತದೆ ಎನ್ನ ಮನ. ಸಂತ ಎಂದು ನೀನು ಈ ನಿರ್ಜನವಾದ ಪ್ರದೇಶದಲ್ಲಿ ಒಬ್ಬಂಟಿಯಾಗಿ ಸಿಕ್ಕ ಹೆಣ್ಣು ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಸವಿತಾ, ನೀನು ಸುರಲೋಕ ಸುರ ಸುಂದರಿ. ನನ್ನ ಮಾತಿನಂತೆ ನಡೆದೆಯಾದರೆ ನಿನ್ನ ಬಡತನದ ಭೂತವನ್ನ ಓಡಿಸಿ ನನ್ನನ್ನು ನೀನು ವರಿಸಿಯಾದರೆ ನಿನ್ನನ್ನು ನನ್ನ ಬಂಗಾರದ ಪಂಜರದಲ್ಲಿಟ್ಟು ನೋಡಿಕೊಳ್ಳುತ್ತೇನೆ. ಮೊದಲೇ ಗ್ರಾಮದ ಆರಾಧ್ಯ ದೇವರಲ್ಲಿ ನಮಸ್ಕರಿಸಿ ಇವತ್ತಿನ ಶ್ರೀ ಗಣಮಠೇಶ್ವರ ನಾಟ್ಯ ಸಂಘ ಬೆಕ್ನಾಳ್ ಇವತ್ತಿನ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಕುಂಕನಾಳ ಪೂಜ್ಯರ ಪಾದಕಮಲಗಳಲ್ಲಿ ದೀರ್ಘ ನಮಸ್ಕರಿಸಿ ಈ ನಾಟಕವನ್ನ ಉದ್ಘಾಟನೆಯನ್ನ ನೆರವೇರಿಸಿದಂತ ಆತ್ಮೀಯರಾದಂತ ಪ್ರಭುಗೌಡ ಪಾಟೀಲ್ ಲಿಂಗದಳ್ಳಿ ಅವರೇ, ಹಿರಿಯರಾದಂಥ ಬೆಕ್ನಾಳ್ ಸರೇ, ವೇಳೆ ಅಭಾವ ಇರುವುದರಿಂದ ಅವರನ್ನದೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ನನ್ನ ಆತ್ಮೀಯ ಗಣ್ಯಾತಿ ಗಣ್ಯರೇ, ಇಲ್ಲಿ ಕೂಡಿದಂಥ ಯಾವತ್ತು ನನ್ನ ಆತ್ಮೀಯ ಹಿರಿಯರೇ, ಅಣ್ಣ ತಮ್ಮಂದರೇ, ಶ್ರದ್ಧೆ ತಾಯಂದರೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ಈ ನಾಟಕದ ಸಂಘಟನಾಕಾರರೇ ಹಾಗೂ ನಾಟಕವನ್ನು ಪ್ರದರ್ಶಿಸಿದಂಥ ಎಲ್ಲ ನನ್ನ ಸ್ನೇಹಿತರೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ಸಂಗೀತ ಬಳಗ ತಮ್ಮೆಲ್ಲರಿಗೂ ಶುಭಾಶಯನ ಕೋರುತ್ತಾ, ಯಾಕಂದ್ರೆ 20 ದಿವಸದ ಪರ್ಯಂತ ತಾವು ಸಿದ್ದಾರೂಢರ ಪ್ರವಚನವನ್ನ ಕೇಳಿ, ಸಿದ್ದಾರೂಢರ ಶಾಖಾ ಮಠಗಳು ಎಲ್ಲ ಕಡೆ ಅದಾವ. ಸಿದ್ದಾರೂಢರದ್ದು ಒಂದು ಏನಂದ್ರ ಸಿದ್ದಾರೂಢರ
ಶಾಸ್ತ್ರವನ್ನು ಹೇಳುವುದು, ಶಾಸ್ತ್ರವನ್ನು ಕೇಳೋದು, ಅದ್ರ ಜೊತೆ ನಮ್ಮ ಸಂಸಾರವನ್ನು ಮಾಡುವುದು ಯಾರು ಹೇಳಿಕೊಟ್ಟಿದ್ರು ಅದು ಸಿದ್ಧಾರೂಢರು ಅಂತೇಳಿ ನಾವು ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತಿನ ದಿವಸ ಸಿದ್ಧಾರೂಢರ ಪ್ರವಚನ ಬೆಕ್ನಾಳ್ ಗ್ರಾಮದಾಗ ನೀವು ಕೇಳಿದ್ರಂದ್ರ ಆ ಸಿದ್ಧಾರೂಢರ ಶಕ್ತಿ ಅಂತ ಐತಂದ್ರ ಯಾರ ಮನ್ಯಾಗ ಸಿದ್ಧಾರೂಢರು ಇರ್ತಾರ, ಯಾರ ಮನ್ಯಾಗ ಸಿದ್ಧಾರೂಢರ ಫೋಟೋ ಇರ್ತದೆ, ಯಾರು ಪೂಜಾ ಮಾಡ್ತಾರ, ಅಲ್ಲಿ ಎಲ್ಲ ರೀತಿಯಿಂದ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಎಲ್ಲ ಇರ್ತೈತಿ ಅನ್ನಂತ ಮಾತನ್ನ ಇಲ್ಲಿ ಹೇಳ್ಬೇಕಾಗ್ತದ ಬಂಧುಗಳೇ. ಈಗಾಗಲೇ ವೇಳೆ ಭಾಳ ಆಗ್ಯದ, ನಮ್ಮ ಮಾತು ಕೇಳಕ್ ನೀವು ಯಾರು ಇಲ್ಲ. ಈಗಾಗಲೇ ನಾವು ನಾಟಕ ನೋಡಕ್ ಬಂದಿರಿ. ಅದೇ ರೀತಿ ನಿಮ್ಗೆಲ್ಲರಿಗೂ ಆ ಸಿದ್ಧಾರೂಢರ ಅನುಗ್ರಹದಿಂದ ಶುಭಾಶಯ ಆಗಲಿ. ಗಣಮಟೇಶ್ವರ ನಾಟ್ಯ ಸಂಘ ಬೆಕ್ನಾಳ್ ಇವರಿಂದ ಸಂಯೋಜನೆಗೊಂಡಿರುವ ಸಾಹುಕಾರನ ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅನ್ನುವಂಥ ಸಾಮಾಜಿಕ ನಾಟಕದ ಇವತ್ತಿನ ಉದ್ಘಾಟಕರಾಗಿ ಆಗಮಿಸಿದಂಥ ಶ್ರೀ ಪ್ರಭುಗೌಡ ಲಿಂಗದಳ್ಳಿ ಅವರಲ್ಲಿ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಮಾನ್ಯ ಶಾಸಕರಾದಂಥ ಶ್ರೀ ರಾಜುಗೌಡ ಪಾಟೀಲ್ ಅವರಲ್ಲಿ ಶರಣ ಸಮರ್ಪಿಸಿ, ಈ ವೇದಿಕೆಯ ಮೇಲಿರುವಂಥ ಬೇನಾಳ್ಮಡ್ ಸರ್ ಅವರಲ್ಲಿ ಹಾಗೂ ಮಾದೇವಪ್ಪಣ್ಣ ಮೋಪಗಾರ್ ಅವರಲ್ಲಿ, ನಾನಾಗೌಡರಲ್ಲಿ, ಇನ್ನೂ ಅನೇಕ ಹಿರಿಯರ ವೇದಿಕೆಯ ಮೇಲಿದ್ದಾರೆ, ಅವರೆಲ್ಲರಿಗೂ ಕೂಡ ಶರಣ ಸಮರ್ಪಿಸಿ ಈ ಕಾರ್ಯಕ್ರಮದ ಸಂಯೋಜಕರಾಗಿ ನಿರೂಪಣೆ ಮಾಡಿದಂಥ ನಮ್ಮ ಎಸ್.ಎನ್. ಸಜ್ಜನ್ ಸರ್ ಅವರಲ್ಲಿ ಶರಣ ಸಮರ್ಪಿಸಿ, ಈ ನಾಟಕದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಸಂಗೀತ ಕಲಾ ಬಳಗವೇ, ಕಲಾಭಿಮಾನಿಗಳೇ ಹಾಗೂ ಕಲಾವಿದರೇ, ಈ ಊರಿನ ಎಲ್ಲ ಗಣ್ಯಮಾನ್ಯರೇ, ನಾವು ಇಲ್ಲಿಯವರೆಗೂ ಕೂಡ ಧಾರ್ಮಿಕವಾಗಿ ಗಣಮಟೇಶ್ವರ ಮಠದಲ್ಲಿ 21 ದಿವಸಗಳ ಪರ್ಯಂತರ ಧಾರ್ಮಿಕವಾಗಿ ಸಿದ್ಧಾರೂಢ ಪ್ರವಚನವನ್ನು ಕೇಳಿದ್ದೀವಿ. ಇನ್ನು ಸಾಮಾಜಿಕವಾಗಿ ಒಂದು ಸಂದೇಶ ಕೊಡ್ಬೇಕಲ್ಲ ಸಮಾಜಕ್ಕೆ. ರೈತನ ಪರಿಸ್ಥಿತಿ ಏನು, ರೈತನಿಗೆ ಏನು ಅನುಕೂಲ ಐತಿ, ರೈತನಿಗೆ ಯಾವ ರೀತಿ ಅನಾನುಕೂಲ ಐತಿ ಅನ್ನುವಂಥದ್ದು ಒಂದು ನಾಟಕದ ಮುಖಾಂತರ ಈ ಊರಿನ ಎಲ್ಲ ಯುವಕರು ಕೂಡ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನೀವೆಲ್ಲ ರೈತರ ಮಕ್ಕಳು, ಈ ಭಾಗದಾಗೆಲ್ಲ ರೈತ ಪ್ರಧಾನ ಊರುಗಳಿವೆಲ್ಲ. ಅನೇಕ ಕಲಾವಿದರು ಅದರ ನಮ್ಮಲ್ಲಿ, ನಿಮ್ಮಲ್ಲಿನೂ ಕಲಾವಿದರು ಅದಾರ, ನಿಮ್ಗೆ ಅವಕಾಶ ಸಿಗಬೇಕಷ್ಟೇ. ಅಂತ ಕಲಾವಿದರು ಯಾರ ಅಪ್ಪನ ಮನೆ ಸೊತ್ತುನಲ್ಲ, ಕಲೆ ಯಾವ ಜಾತಿ ಸೊತ್ತುನಲ್ಲ, ಯಾವ ಮತದ ಸೊತ್ತುನಲ್ಲ, ಕಲೆ ಪ್ರತಿಯೊಬ್ಬರು ಹಕ್ಕು. ಇವತ್ತು ಡಾಕ್ಟರ್ ಸಾಹೇಬರು ಬರೇ ಕಣ್ಣಿನ ಡಾಕ್ಟರ್ ಅಲ್ಲ, ಅವರು ಕಲಾಭಿಮಾನಿಗಳು. ನಾವು ಮಾದೇವಪ್ಪನವರು ಕೂಡ ಅವರು ಒಳ್ಳೆ ಡೈಲಾಗ್ ಹೇಳಿದ್ರು, ಪ್ರತಿಯೊಬ್ರು ಏನ್ ಕುಂತಾರಲ್ಲ ಎಲ್ಲಾ ಕಲಾಭಿಮಾನಿಗಳು. ನಿಮಗೊಂದು ಮಾತು ಹೇಳ್ತೀನಿ, ಇಲ್ಲಿ ಕಾಣದ ಕೈಗಳು ಹಲವಾರು ಕೆಲಸಗಳು ಮಾಡ್ಯಾವ. ನೀವು ಅನ್ಬೋದು ಏನ್ರಿ ಇಷ್ಟು ಮಂದಿಗೆಲ್ಲ ಸನ್ಮಾನ ಮಾಡ್ತೀವಿ ಅನ್ಬೋದು. ನಿಮಗಾಗಿ ನಾಟಕ ಇಲ್ಲಿ ಕುಂತು ನೋಡಾಕ ಏನು ಆಯೋಜನೆ ಮಾಡಿಲ್ಲ, ಇಲ್ಲಿ ಅನೇಕ ಕಾಣದ ಕೈಗಳಲ್ಲಿ ಸಹಕಾರ ಮಾಡ್ಯಾವ. ಅವು ಯಾವ ಮುಂದೆ ಬರಲ್ಲ. ಯಾಕಂದ್ರೆ ಸಮಾಜದಲ್ಲಿ ಒಂದು ನಾಟಕ ತಯಾರಾಗಬೇಕಾದ್ರ ಅನೇಕ ಕಷ್ಟ ಕಾರ್ಪಣ್ಯಗಳು. ಇವತ್ತೇನ್ ನಾಟಕ ಮಾಡ್ಯಾರಲ್ರಿ, ಇವ್ರು ಕೆಲವು ಮಂದಿ ಅಕ್ಷರ ಬದಲಾರದವ್ರು ಕೂಡ ನಾಟಕ ಮಾಡ್ಯಾರಂದ್ರ ಆ ನಾಟಕ ಹೆಂಗೈತಪ್ಪ ಅಂದ್ರೆ ಅವ್ರು ನಾಟಕ ಕಲಿತು ಸಮಾಜಕ್ಕೆ ಒಂದು ಸಂದೇಶ ಕೊಡ್ಬೇಕಂತ ನಾಟಕ ಮಾಡಕತ್ತಾರ. ನೀವೆಲ್ಲರೂ ಕೂಡ ನಾಟಕವನ್ನು ಶಾಂತ ಚಿತ್ತರಾಗಿ ಕುಂತು ನೋಡ್ರಿ, ಆನಂದ ಪಡ್ರಿ, ನಾಟಕವನ್ನು ಅನುಭವಿಸ್ರಿ. ಆ ನಾಟಕವನ್ನು ಅನುಭವಿಸಿ ಖುಷಿ ಪಡ್ರಿ ಅನ್ನುವಂತ ಮಾತನ್ನ ಹೇಳಿ ನಿಮ್ಮ